ಸಿದ್ದು, ಎಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ಅಷ್ಟಕ್ಕೂ ಯಾವ ಜಾಗ ಇದು? ಯಾಕೆ ಇಂಥ ಡೆಡ್ಲಿ ಗೇಮ್ ಮಾಡ್ತಾ ಇದ್ಯಾ? ಹೇಳು. ಬಿಟ್ಬಿಟ್ಟಿದ್ದೀನಲ್ಲ. ಅವ್ರು ನಿನ್ನನ್ ಬಿಡ್ತಾರಾ? ಐ ಡೋಂಟ್ ಗಿವ್ ಅ ಫಕ್ ಎನಿಮೋರ್. ಸಿದ್ದು ಪ್ಲೀಸ್. ಇಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿರೋದು ಟು ಎಕ್ಸ್ಪ್ಲೋರ್ ಈಚ್ ಅದರ್. ಪ್ರೀತಿಲಿ ಹುಚ್ಚತನ ಇಲ್ಲ ಅಂದ್ರೆ ಅದು ಪ್ರೀತಿನೇ ಅಲ್ಲ. ನೋಡು, ಆಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. Nature has its own music for its listeners. You know, there is a sound traveling theory. ಓಕೆ, ನಾವು ಸೌಂಡ್ ಜೊತೆ ಟ್ರಾವೆಲ್ ಮಾಡ್ಬೋದು. ಹೌದಾ? Come with me. Come, let's see. ನಮ್ಮ ಇಯರ್ಸ್ ಎಕ್ಸಾಕ್ಟ್ ಆಗಿ ಒಂದು ಮೈಕ್ ಥರ ಕೆಲಸ ಮಾಡತ್ತೆ. ಹೀಗೆ ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ನಮ್ಮ ಸರೌಂಡಿಂಗ್ಸಲ್ಲಿ ಲೌಡೆಸ್ಟ್ ಸೌಂಡ್ಸ್ಗೆ ನಮ್ಮ ಕಿವಿ ಅಟ್ರಾಕ್ಟ್ ಆಗುತ್ತೆ. ಅಬ್ಸರ್ವ್. ಏನ್ ಅನ್ನಿಸ್ತಾ ಇದೆ? ಓ ವಾವ್. ಹೇಳು, ನಿನ್ ಕ್ಲೋಸೆಸ್ಟ್ ಸೌಂಡ್ ಯಾವುದು? ನಿನ್ ಹಾರ್ಟ್ ಬಿಡ್ತಾರಾ? What the fuck? Are you serious? ಯಾ. ಸಿದ್ದು ಬಂದಿದ್ದ. What? ಇಲ್ಲಿಗ? ಎಸ್, ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ಹೀಸ್ ಗೆಟಿಂಗ್ ಕ್ಲೋಸರ್. ಸೊ ಅವನಿಗೆ ನಮ್ಮ ಬಗ್ಗೆ ಗೊತ್ತಾಗೋದಕ್ಕೂ ಮುಂಚೆ ಅವನ್ನ ನಾವೇ ಫಿನಿಶ್ ಮಾಡಬೇಕು. ಆ್ಯಂಡ್ ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ. ಏನು ಆಗಲ್ವಾ? ಅವನ್ನ ಅಬ್ಸರ್ವ್ ಮಾಡು ಅಂತ ಕಳಿಸಿದ್ರೆ ನೀನ್ ನಿಜವಾಗ್ಲೂ ಲವ್ ಅಲ್ಲೇ ಮುಳುಗೋದೆ. ಲವ್? Yes. I fucking love him. And you? You're a psychopath. ನನ್ನ ಹತ್ರ ಸಿದ್ದುನ್ ಟ್ರೀಟ್ ಮಾಡ್ಬೇಕು ಅಂತ ಹೇಳಿ ಇವಾಗ ಅವನ್ನ ಸಾಯಿಸೋದಕ್ಕೆ ಹೇಳ್ತಿದ್ದೀರಾ? I can't even understand you anymore. ನಾನು ಸಿದ್ದುಗೆ ಎಲ್ಲ ಹೇಳ್ಬಿಡ್ತೀನಿ. ಅದೇ ಎಲ್ಲರಿಗೂ ಒಳ್ಳೇದು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಡಾಕ್ಟರ್, ನೆವರ್ ಪ್ಲೇ ವಿತ್ ಪೀಪಲ್ಸ್ ಇಮೋಷನ್ಸ್. ಸರ್, ತಾರ ಎಲ್ಲ ನಿಜನೂ ಹೇಳ್ಬಿಟ್ರೆ ಅದರಿಂದ ನಮಗ್ ಸಮಸ್ಯೆ ಆಗಲ್ವಾ? ಎವ್ರಿ ರಿಯಾಕ್ಷನ್ಸ್ ಲೀಡ್ಸ್ ಟು ಅ ನ್ಯೂ ಪ್ಲಾನ್. ಹೋಗಿ ಎಲ್ಲ ಹೇಳ್ಬಿಡ್ಲಿ. She tells me everything. ಆದ್ರೆ ಲವ್ ಅಲ್ಲಿದ್ದೀನಿ ಅಂತ ಮಾತ್ರ ನಂಗೆ ಹೇಳಿರಲಿಲ್ಲ. ಸಿದ್ದು, ಸಿದ್ದು,
ಏನಾಯ್ತು ಸಿದ್ದು? ರಕ್ತ ಬರ್ತಿದೆ. ಏನು ಅಂತ ಹೇಳ್ತೀನಿ. ಮೊದಲು ಆ ಟೇಬಲ್ ಮೇಲೆ ವೈಟ್ ಬ್ಯಾಗ್ ಇದೆ, ಹೋಗಿ ತಗೊಂಡ್ ಬಾ. ಫಸ್ಟ್ ಏಡ್ ಇರುತ್ತೆ ಅಂದ್ಕೊಂಡ್ರೆ ಏನಿದು? ನಿನಗೆ ಗಿಫ್ಟ್. ಇವಾಗ ಗಿಫ್ಟ್ ಕೊಡ್ತಿದ್ಯಲ್ಲ. ಇಷ್ಟು ದಿನ ನೀನ್ ಮಾಡಿದ ಆಕ್ಟಿಂಗ್ಗೆ, ನಿನ್ ಪರ್ಫಾರ್ಮೆನ್ಸ್ಗೆ ಇದು ಕೂಡ ಕಡಿಮೆನೆ. ಆಸ್ಕರ್ ಕೊಡ್ಬೇಕು. ಏನಾಯ್ತು? ದಯವಿಟ್ಟು ಅರ್ಥ ಆಗೋ ತರ ಹೇಳು. ಪಾಯಿಂಟ್ ನಂಬರ್ 1, ಈ ಗೇಮ್ ಬಗ್ಗೆ ನಾನು ಹೇಳ್ದೇನೆ ನಿಂಗೆಲ್ಲ ಗೊತ್ತಾಗಿದೆ. ಪಾಯಿಂಟ್ ನಂಬರ್ 2, ಆ ಬಾಕ್ಸರ್ಸ್ ಬಗ್ಗೆ ನಿನಗೂ ನನಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಇನ್ಫಾರ್ಮೇಶನ್ ನಿನ್ನಿಂದನೇ ಹೋಗಿದೆ. ಪಾಯಿಂಟ್ ನಂಬರ್ 3, ಅರ್ಜುನ್ ಗೋಸ್ವಾಮಿನ ಸಾಯಿಸಿದೀನಿ ಅಂತ ಸುಳ್ಳು ಹೇಳಿದ್ಯಾ. ನೀನ್ ಹೇಳಿರೋ ಸುಳ್ಳನ್ನ ಚೇಸ್ ಮಾಡಿದ್ದೀನಿ. ನನ್ನ ಪಕ್ಕದಲ್ಲೇ ಇದ್ಕೊಂಡು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನಂಬಿಸಿ ತುಂಬಾ ಚೆನ್ನಾಗಿ ಮೋಸ ಮಾಡ್ದೆ ಕಣೆ. ವಾ ವಾ. ನಾನು ಹೇಳೋದನ್ನ ಒಂದ್ಸಲ ಕೇಳಿಸಿತು ಪ್ಲೀಸ್. ಇನ್ನ ಸಾಕು. ನೀನ್ ನನ್ನ ಜೆನ್ಯೂನ್ ಆಗಿ ಲವ್ ಮಾಡ್ದೆ ಅನ್ಕೊಂಡೆ. ನಿನ್ಗೂ ಈ ಗೇಮ್ಗೆ ಏನ್ ಸಂಬಂಧ? ನನ್ನ ಇನ್ಸೆಕ್ಯೂರಿಟೀಸ್, ನನ್ನ ವೀಕ್ನೆಸ್ ಜೊತೆ ಯಾಕೆ ಆಡ್ಕೋತಿದ್ದೀರಾ? ನಿನ್ನ ಸಾಯಿಸ್ಬೇಕು ಅನ್ನೋ ಕೋಪ ಬರ್ತಿದೆ. Get the fuck away from me. Happy morning, bro. ನೀನು ಓಯ್ ಒಳಗಡೆ ಸೆತ್ತಿದ್ದೇನೋ, ಆದ್ರೂ ಒಳಗಡೆಗೆ ಹೆಂಗ್ ಬಂದೆ? Dude, chill. ಗುರ್ತಿಡಿಲಿಲ್ವಾ ನನ್ನ? ಓ ನೀನಾ? ಆದ್ರೂ ಏನಿದೆಲ್ಲ, ಇದೆಲ್ಲ ಇಡಿಸೋದಿಲ್ಲ ನಂಗೆ. ಹಲೋ ಕೂಲ್ ಡೂಡ್, ಸ್ವಲ್ಪ ಚಿಲ್ ಆಗಿರು. ನಾನೇ ನಿನ್ನ ಫಾಲೋ ಮಾಡ್ತಾ ಇಲ್ಲ, ಅರ್ಥ ಆಗ್ತಾ ಇದ್ಯಾ? ನಿನ್ನೆ ನೀನ್ ನಮ್ ಬಾಸ್ಗೆ ಒಂದ್ ಕೊಟ್ಟಾಗ ನಾನು ವಿಸಿಲ್ ಹೊಡೆದ್ನಲ್ಲ, ಹೋಯ್ತು, ನನ್ ಜಾಬೇ ಹೋಯ್ತು. ಬಾಸ್ಗೆ ಒಂದ್ ಕೊಡೋಣ ಅಂತ ಎಲ್ಲರಿಗೂ ಇಷ್ಟ ಇರತ್ತೆ, ಆದ್ರೆ ನಿನ್ ಥರ ಯಾರ್ ಡೇರ್ ಮಾಡ್ತಾರ ಹೇಳು? ಹೊಡ್ದು ಬಿಸಾಕ್ತೆ, ನಿನ್ ಫ್ಯಾನ್ ಆಗಿ ಹೋದ್ರೆ ಹೋಗ್ಲಿ ಬಿಡು ಅವರಮ್ಮನ್ ಫಾಲ್ತು ಜಾಬ್. ಇದನ್ನ ಹೇಳೋದಕ್ಕೆ ಎಲ್ಲರಿಗೂ ಬಂದ್ಯಾ? ನೋಡು, ನನ್ಗೆ ಈ ತರದೆಲ್ಲ ಇಂಟ್ರೆಸ್ಟ್ ಇಲ್ಲ, ನೀನ್ ಹೊರಡ್ಬೋದು. ಅಷ್ಟೊಂದಿನ ಬಿಲ್ಡಪ್ ಕೊಡ್ಬೇಡ, ನಿನ್ಗಂಥದ್ದೇನ್ ಸೀನ್ ಇಲ್ಲ, ಜಸ್ಟ್ ಅಬೋವ್ ಆವ್ರೇಜ್. ನನ್ ಟೈಪ್ ಅಂತೂ ಖಂಡಿತ ಅಲ್ಲ. ಅಲ್ಲ ತಾನೆ? ಹಾಗಾದ್ರೆ ಹೊರಡು. ಈಗ ನಿನ್ಗೇನ್ ಬೇಕು? ಸಿಂಪಲ್, ನೀನ್ ಹೊಡ್ತಿದ್ದಕ್ಕೆ ಅಲ್ವಾ ನನ್ ಜಾಬ್ ಹೋಗಿದ್ದು. ಸೊ ಇವಾಗಿಂದ ನನಗ್ ಜಾಬ್ ಸಿಗೋವರೆಗೂ ನನ್ ರೆಸ್ಪಾನ್ಸಿಬಿಲಿಟಿ ನಿಂದೆ. ಇನ್ನು ಸಾಕು, ನೀನ್ ಹೊರಡು. ಅದೇನೋ ಹೊರಗಡೆ ಹೋಗಿ ಸೇತ್ಕೋ, ಹೋಗು ಹೋಗು. ಸರಿ, ಫೈನಲ್ ಆಗಿ ಒಂದೇ ಒಂದ್ ಕೇಳ್ತೀನಿ, ಹೇಳು. ಮುಂಚೆ ಎಲ್ಲ ಬಾಯಿಂದ ಒಂದ್ ಮಾತು ಕೂಡ ಬರ್ತಾ ಇರ್ಲಿಲ್ಲ, ಇವತ್ ನೋಡಿದ್ರೆ ಕೋಬ್ರಾ ತರ ಬುಸ್ಕೊಡ್ತಾ ಇದ್ಯಾ. ಅದಾಕ್ಟಿಂಗಾ ಇದಾಕ್ಟಿಂಗಾ? ಇದಂತೂ ಆಕ್ಟಿಂಗ್ ಅಲ್ಲಪ್ಪ. ಇದೇ ಆಟಿಟ್ಯೂಡ್ ಮೇಂಟೈನ್ ಮಾಡು, ನಿನಗ್ ಬೀಳ್ದೇ ಇರೋ ಹುಡುಗಿನೇ ಇರಲ್ಲ. What do you think? ಇಂಪ್ರೆಸಿವ್. ನಮ್ ಮೆಥಡ್ಸ್ ಎಲ್ಲ ಕರೆಕ್ಟ್ ಆಗಿ ಉಪಯೋಗ ಆಗ್ತಿದೆಯಾ? I'll expect that, sir. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಸರ್. ಸೊ ಇಲ್ಲಿವರೆಗೂ ಇವ್ರ ಪ್ರೋಗ್ರೆಸ್ ಹೈಯರ್ ಅಥಾರಿಟಿಗೆ ಅಪ್ಡೇಟ್ ಮಾಡಿ. ಎಸ್ ಸರ್. ಗುಡ್ ಜಾಬ್. Who the hell is he? ಇವತ್ತಿಗೂ ಮಿಸ್ ಆಯ್ತು, ನಾಳೆ ಟ್ರೈ ಮಾಡಲ್ವಾ? ಈ ಕತ್ಲಲ್ಲಿರೋ ಶತ್ರು ಜೊತೆಗೆ ಇನ್ನೂ ಎಷ್ಟು ಹೋರಾಟ ಮಾಡ್ತೀಯಾ? ನಾಳೆ ಒಬ್ಬ ಡೋರ್ ಪಡಿತಾನೆ, ತೆಗೆದ್ಕೊಡ್ಲೆ ಶೂಟ್ ಮಾಡಲ್ಲ ಅಂತ ಹೇಗ್ ನಂಬ್ತೀಯಾ? ಸ್ಟಾಪ್ ಇಟ್. ಒಂದ್ ಕೆಲ್ಸ ಮಾಡೋಣವಾ? ಏನು? ಇರುವಷ್ಟು ದಿನ ಪ್ರತಿ ಕ್ಷಣ ಇಬ್ರು ಹ್ಯಾಪಿ ಆಗಿದ್ದು ಒಂದೇ ಸಲ ಸತ್ತೋಗಣ್ವಾ? ಐ ಆಮ್ ರೆಡಿ ಫಾರ್ ಇಟ್. ಯು ಏನ್ ಮಾತಾಡ್ತಿದ್ಯಾ? ನಿನ್ಗೇನಾದ್ರು ಹುಚ್ಚಾ? ನೀನ್ ದೊಡ್ಡ ಡೇಂಜರ್ ಅಲ್ಲಿ ಇದ್ಯಾ ಗೊತ್ತಾ? ಶಟ್ ಅಪ್ ತಾರಾ. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ನೀನ್ ಕಣ್ಮುಂದೆ ಇರೋದು ಯಾರು ಅನ್ಕೊಂಡಿದ್ಯಾ? ಈ ಗೇಮಲ್ಲಿ ನನ್ನೇ ಪ್ಲೇಯರ್ ಆಗಿ ಯಾಕೆ ಚೂಸ್ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ಯಾ? ನಿನ್ಗೆ ಕ್ಲಿಯರ್ ಆಗಿ ನನ್ನ ಬಗ್ಗೆ ಗೊತ್ತಿಲ್ಲ ತಾರಾ. ಸೊ ಲೆಟ್ ಮಿ ಟೆಲ್ ಯು ಹೂ ಐ ಆಮ್. ನಾನ್ ಡೇಂಜರ್ ಅಲ್ಲಿ ಇಲ್ಲ ತಾರಾ, ನಾನೇ ಡೇಂಜರ್.
ಡೋರ್ ಓಪನ್ ಮಾಡಿದ್ರೆ ಬುಲೆಟ್ ಬಿದ್ದು ಸಾಯ್ತೀನಿ ಅನ್ಕೊಂಡಿದ್ಯಾ? ಅಲ್ಲ, ಆ ಡೋರ್ ನಾಕ್ ಮಾಡೋದೇ ನಾನು. ಅಷ್ಟಕ್ಕೂ ಯಾರು ನೀನು? ಯಾರೂ ಇಲ್ಲ. ಅಷ್ಟು ದಾರುಣವಾಗಿ ಭಯಂಕರವಾಗಿ ಮರ್ಡರ್ ಮಾಡಿದ್ ನೀನಾ? ಒಬ್ಬ ಮನುಷ್ಯನ್ ಸಾಯಿಸ್ಬೇಕಂದ್ರೆ ನಮ್ಮಲ್ಲಿರೋ ಮನುಷ್ಯತ್ವನ ಸಾಯಿಸ್ಕೋಬೇಕು. ನಮ್ಮಮ್ಮ ನನ್ನೊಳಗಿನ ಮನುಷ್ಯನ ಯಾವಾಗೂ ಸಾಯಿಸ್ಬಿಟ್ಲು. ಆದ್ರೆ ನಮ್ಮ ತಾತ ನಾನ್ ಮಾಡಿದ ತಪ್ಪು ಅವ್ರ ಮೇಲೆ ಹಾಕೊಂಡು ನನ್ಗೆ ಬದುಕೋದಕ್ಕೆ ಮತ್ತೆ ಅವಕಾಶ ಕೊಟ್ರು. 1 year ಆದ್ಮೇಲೆ ಹಾರ್ಟ್ ಸ್ಟ್ರೋಕ್ ಇಂದ ಜೈಲಲ್ಲಿ ಸತ್ತೋದ್ರು. ಕೊನೆಗೆ ಅವ್ರನ್ನ ಒಂದ್ಸಲನೂ ನೋಡಕ್ಕಾಗಿಲ್ಲ. ಸಿದ್ದು, ನನ್ ಕತೆನ ಯಾರಿಗೂ ಹೇಳಲ್ಲ ಅಂತ ನಮ್ ತಾತಕ್ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ನಿಂಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀನು ನಾನು ಬೇರೆ ಅಲ್ಲ ತಾರ. ಐ ರಿಯಲಿ ಲವ್ ಯು ಅಲಾಟ್. ಪ್ರೀತಿ ಕೊಡ್ಬೇಕಾಗಿರೋ ನನ್ನ ತಾಯಿನೇ ನನ್ನ ಬಿಟ್ಬಿಟ್ರೆ ಯಾವ ಸಂಬಂಧ ಇಲ್ದಿರೋ ನೀನು ನನಗೋಸ್ಕರ ಒಬ್ಬನ್ ಸಾಯಿಸಿ ನಾನ್ ಚೆನ್ನಾಗಿರ್ಬೇಕು ಅಂತ ಇಷ್ಟು ರಿಸ್ಕ್ ಮಾಡಿದ್ಯಾ? ಇಟ್ಸ್ ಮೋರ್ ದನ್ ಮದರ್ಸ್ ಲವ್. ನೀನ್ ನನ್ನ ಇಷ್ಟು ಪ್ರೀತಿಸ್ತಿದ್ಯಾ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇವಾಗ ಹೇಳ್ತಾ ಇದ್ದೀನಿ ಸಿದ್ದು, ನಾನು ನಿನ್ನ ಯಾವತ್ತೂ ಬಿಡಲ್ಲ. ನೀನು ಚಿಕ್ಕ ವಯಸ್ಸಿಂದ ಕಳ್ಕೊಂಡಿದ್ದ ಪ್ರೀತಿನ ನಾನು ಕೊಡ್ತೀನಿ. ಐ ಲವ್ ಯು. ಐ ರಿಯಲಿ ಲವ್ ಯು.